ಹಲೋ ಎವ್ರಿವನ್. ಇವತ್ತು ನಾನು ನಿಮಗೆ ಈಸಿ ಆ್ಯಂಡ್ ಟೇಸ್ಟಿಯಾಗಿ ಆ್ಯಂಡ್ ಕ್ವಿಕ್ಕಾಗಿ ಕೂಡ ಮಾಡಿಕೊಳ್ಳೋ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದನ್ನು ಸಲಾಡ್ ಥರ ಬೇಕಾದರೂ ತಿನ್ನಿ, ಇಲ್ಲ ಊಟದ ಜೊತೆ ಪಲ್ಯದ ಥರ ಆದರೂ ತಿನ್ನಿ. ಮೊದಲು ಬ್ರೋಕ್ಲಿನ ಬಿಸಿನೀರಲ್ಲಿ ನೆನೆಸಿ ತೊಳೆದಿಟ್ಕೊಳ್ಳಿ. ಹಾಗೆ ಕ್ಯಾಪ್ಸಿಕಮ್, ಕ್ಯಾರೆಟ್, ಬೀನ್ಸ್ನ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಈಗ ಇದನ್ನು ಸ್ಟೀಮರ್ಗೆ ಹಾಕಿಬಿಟ್ಟು ಮುಕ್ಕಾಲು ಭಾಗನ ಸ್ಟೀಮ್ ಮಾಡಿಕೊಂಡ್ರೆ ಸಾಕು. ಇದು ಪೂರ್ತಿ ಬೇಯುವ ಅವಶ್ಯಕತೆ ಇಲ್ಲ. ಹಾಗೆ ಒಂದು ಗ್ಯಾಸ್ ಮೇಲೆ ಒಂದು ಬಾಣಲೆನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ, ಹಾಗೆ ಕಟ್ ಮಾಡಿರೋ ಗಾರ್ಲಿಕ್ನ ಹಾಕಿ ಸ್ವಲ್ಪ ಫ್ರೈ ಮಾಡಿ, ಅದಕ್ಕೆ ಆನಿಯನ್ ಹಾಕಿ ಆನಿಯನ್ ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಮಾಡಿ. ಇದಕ್ಕೆ ಸ್ಟೀಮ್ ಮಾಡಿರೋ ತರಕಾರಿಗಳನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಬ್ರೋಕಲಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಆದರೆ ಎಲ್ಲರಿಗೂ ಇಷ್ಟ ಆಗಲ್ಲ. ಹೀಗೆ ಮಾಡಿಕೊಡಿ, ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರೂ ತಿಂತಾರೆ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನಾನಿಲ್ಲಿ MTR ಅವ್ರದ್ದು ಸಾಂಬಾರು ಪೌಡ್ರನ್ನ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನಿಮಗೆ ಎಷ್ಟು ಸ್ಪೈಸಿ ಬೇಕೋ ಅಷ್ಟು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವತ್ತಿನ ಈ ರೆಸಿಪಿ ನಿಮಗೇನಾದ್ರು ಇಷ್ಟ ಆಗಿದ್ರಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.